ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರವರು. ಸ್ನೇಹಿತರೆ, ನಿಮಗೆಲ್ಲ ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ನಡೆದ ತಾಯಂದಿರ ಸಾವಿನ ಸರಣಿಯ ದುರಂತ ನೆನಪಿದೆ ತಾನೆ? ಅಂಥದ್ದೇ ದುರಂತಕ್ಕೆ ನಮ್ಮ ರಾಜ್ಯ ಈಗ ರೆಡಿ ಆಗ್ತಿದೆ. ಅದು ಹೇಗೆ ಅಂತೀರಾ? ಹೌದು, ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುವಂಥ ಸಂತಾನಹರಣ ಶಸ್ತ್ರಚಿಕಿತ್ಸೆಗಳು ಕರ್ಮಕಾಂಡದ ಕೂಪಾಗಿವೆ. ಅಲ್ಲಿ ಕೆಲ ವೈದ್ಯರು ಮಾನವೀಯತೆಯನ್ನೇ ಮರೆತು ತಾಯಂದಿರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರನ್ನ ಅತ್ಯಂತ ಕ್ರೂರವಾಗಿ ನಡೆಸ್ಕೊಳ್ತಿದ್ದಾರೆ. ಅದು ಹೇಗೆ, ಎಲ್ಲಿ, ಅಲ್ಲಿ ನಡೆಯುವಂಥ ಕರಾಳ ದಂಧೆಗಳು ಏನು ಅನ್ನೋದರ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸಾವನ್ನಪ್ಪುತ್ತಿದ್ದಾರೆ. ಈಗಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಹಿಳೆಯರನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ಕಾಣಲಾಗುತ್ತಿದೆ. ಅವರ ದೇಹದ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ. ಆ್ಯಕ್ಚುಲಿ ಸೀರಿಯಸ್ಲಿ ಸ್ಪೀಕಿಂಗ್, ನಮ್ಮ ಸರ್ಕಾರದಿಂದ ಒಂದು ಮೆಡಿಕಲ್ ಹೆಲ್ತ್ ತುಂಬ ಕಡಿಮೆ ಮತ್ತು ಬಡವರಿಗೆ ಎಸ್ಪೆಷಲಿ ಹಾರಿಬಲ್ ಒಂದು ರಿಸೋರ್ಸಸ್ ಇದೆ. ಒಂದು ನಿಜ ನೀವು ಹೇಳಿದ್ದೀರ, ದೇ ಆರ್ ಟ್ರೀಟೆಡ್ ಲೈಕ್ ಆ್ಯನಿಮಲ್ಸ್ ಅಂತ ನಾವು ಹೇಳ್ಬೋದು. ಕ್ರಿಮಿನಲ್ ನೆಗ್ಲೆಕ್ಟ್ ಅಂತ ಹೇಳ್ಬೋದು. ಬಿಕಾಸ್ ಅ ಪರ್ಸನ್ಸ್ ಲೈಫ್ ಇಸ್ ಇನ್ ಡೇಂಜರ್. ಅದು ನಾವು ಮಾಡಬಹುದು. ಇನ್ನು ಅವ್ಯವಸ್ಥೆಯ ಆಗರ ಆಗಿರೋ ಸಂತಾನಹರಣ ಶಸ್ತ್ರಚಿಕಿತ್ಸಾ ಶಿಬಿರಗಳಲ್ಲಿ ವೈದ್ಯರು ಟಾರ್ಗೆಟ್ ಮುಟ್ಟೋ ಭರದಲ್ಲಿ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋ ದೂರು ಬಲವಾಗಿ ಕೇಳಿ ಬರುತ್ತಿದೆ. ಇವತ್ತು ಕೂಡ ಸರ್ಕಾರಕ್ಕೆ ಪ್ರತಿ ವರ್ಷ 3 ಲಕ್ಷ ಚಿಲ್ಲರೆ ಅಷ್ಟು ಗುರಿ ಇದೆ ಮಹಿಳೆಯರ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸೋದಕ್ಕೆ ವರ್ಷಕ್ಕೆ ನಮ್ಮ ರಾಜ್ಯಕ್ಕೆ ಇರುವಂಥದ್ದು. ಸೊ ಹಾಗಾಗಿ ಎಲ್ಲರಿಗೂ ಈ ಟಾರ್ಗೆಟ್ ಮತ್ತು ಇನ್ಸೆಂಟಿವ್ ಅನ್ನೋ ಒಂದು ಏನು ಸ್ಟ್ರಾಟಜಿ ಇದೆ ಸರ್ಕಾರದ್ದು, ಇದು ತುಂಬ ಅಪಾಯಕಾರಿ ಆಗ್ತಾ ಇದೆ. ಯಾಕಂದರೆ ಈ ಇನ್ಸೆಂಟಿವ್ ಆಸೆಗೆ ಅಥವಾ ನಾನು ಗುರಿ ಸಾಧನೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ ಅನ್ನೋ ಭಯಕ್ಕೆ ಒಂದು ರೀತಿಯಲ್ಲಿ ಇದರ ಗುಣಮಟ್ಟವನ್ನು ಇನ್ನೂ ಕಳಪೆ ಆಗ್ತಾ ಬರ್ತಾ ಇರೋದು. ಇವರೆಲ್ಲರ ದೂರುಗಳಲ್ಲಿ ಹುರುಳೆಷ್ಟಿದೆ. ಪ್ರಗತಿಶೀಲ ರಾಜ್ಯ ಅಂತ ಕರೆಸಿಕೊಳ್ಳೋ ಕರ್ನಾಟಕದಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಸರ್ಕಾರ ಯಾವ ರೀತಿ ನಡೆಸುತ್ತಿದೆ ಅನ್ನೋದನ್ನ ತಿಳಿಯಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿತು. ನಾನಾ ಆಸ್ಪತ್ರೆಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿತು. ನಮಗಾಯಿತು ಭಾರೀ ಶಾಕ್. ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನ ಸಿಲಿಕಾನ್ ಸಿಟಿ, ಹೆಲ್ತ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳೋ ನಮ್ಮ ರಾಜಧಾನಿ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ನಾವು ನಡೆಸಿದೆವು. ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಬಯಲಾದ ಸತ್ಯ ಸಂಗತಿಗಳು ನಿಜವಾಗ್ಲೂ ನಮ್ಮನ್ನ ಬೆಚ್ಚಿ ಬೀಳಿಸಿದವು. ಇಂಥ ದುರ್ಗತಿ ಕರುನಾಡಿನ ತಾಯಂದಿರಿಗೂ ಬಂದಿದೆಯಾ? ನಮ್ಮ ನಾಡಿನಲ್ಲಿ ಇಂಥ ಕರ್ಮಕಾಂಡಗಳು ನಡೀತಿವೆಯಾ? ನಮ್ಮ ಆರೋಗ್ಯ ಇಲಾಖೆ ಇಷ್ಟೊಂದು ಹದಗೆಟ್ಟಿದೆಯಾ ಅನ್ನೋ ಪ್ರಶ್ನೆಗಳು ನಮ್ಮನ್ನ ಕಾಡಿದವು. ಒಂದು ಗಂಭೀರ ವಿಚಾರ ಅಂದ್ರೆ, ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುವಂಥ ಸಂತಾನಹರಣ ಶಸ್ತ್ರಚಿಕಿತ್ಸೆಗಳು ತಾಯಂದಿರನ್ನ ಶೋಷಿಸುವ ಶಿಬಿರಗಳಾಗಿವೆ. ಅಲ್ಲಿ ಮಹಿಳೆಯರ ಮೇಲಾಗ್ತಿರುವಂಥ ಶೋಷಣೆ, ದೌರ್ಜನ್ಯನ ನೋಡಿದ್ರೆ ನಮ್ಮ ಮೈಯೆಲ್ಲ ಉರಿದು ಹೋಗುತ್ತೆ ಗೊತ್ತಾ?